ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ, 105 ಬೈಕ್ ವಶಕ್ಕೆ. ಎನ್ಜಿಒ ಕಾಲೋನಿಯಲ್ಲಿ ಅದ್ದೂರಿಯಾಗಿ ಜರುಗಿದ ದೀಪೋತ್ಸವ ಸಮಾರಂಭ. ಲಾಹೋಟಿ ಶೋರೂಂನಲ್ಲಿ ದಿ ಡಾಜ್ಲಿಂಗ್ ನ್ಯೂ ಡಿಸೈರ್ ಕಾರ್ ಲಾಂಚ್. ಸಂವಿಧಾನದ ಸಮರ್ಪಣೆ ದಿನದ ಪ್ರಯುಕ್ತ ಕಲಬುರಗಿ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಆಯೋಜನೆ. ನಗರದ ಚಿಕ್ ರೋಜಾ ಬಡಾವಣೆಯಲ್ಲಿ ವೀರಭದ್ರೇಶ್ವರ ದೇವರ ಅದ್ದೂರಿ ಜಾತ್ರೆ. ನಗರದ ಪ್ರಸಿದ್ಧ ಆನಂದ್ ಹೋಟೆಲ್ ಪುನರ್ ಆರಂಭ. ಈಗ ವಾರ್ತೆಗಳ ವಿವರ. ಕಲಬುರಗಿ ನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಕಳ್ಳತನವಾದ 55 ಲಕ್ಷ ಮೌಲ್ಯದ 105 ಬೈಕ್ಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಲಬುರಗಿ ನಗರ ಪೊಲೀಸರು ಕಾರ್ಯಾಚರಣೆ ನಡೆಸಿ ನಗರದ ವಿವಿಧೆಡೆ ಕಳ್ಳತನವಾದಂತಹ 55 ಲಕ್ಷ ರೂಪಾಯಿ ಮೌಲ್ಯದ 105 ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ನಗರದ ಸಬ್ ಅರ್ಬನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 28 ಬೈಕ್, ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 23 ಬೈಕ್, ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 25 ಬೈಕ್, ಆರ್ಜಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 8 ಬೈಕ್, ಬ್ರಹ್ಮಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 6 ಬೈಕ್, ರೋಜಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 9 ಬೈಕ್, ಎಂಬಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 6 ಬೈಕ್, ವಿಶ್ವವಿದ್ಯಾಲಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 5 ಬೈಕ್ ಸೇರಿದಂತೆ ವಿವಿಧ ಕಂಪನಿಗಳ 105 ಬೈಕ್ಗಳನ್ನು ವಿಶೇಷ ತಂಡ ಕಾರ್ಯಾಚರಣೆ ನಡೆಸಿ ವಶಪಡಿಸಿಕೊಂಡಿದ್ದಾರೆ ಎಂದು ಪೊಲೀಸ್ ಕಮಿಷನರ್ ಡಾ ಶರಣಪ್ಪ ಎಸ್ಡಿ ಅವರು ತಿಳಿಸಿದ್ದಾರೆ. ಒಂದು ಕಿಡ್ನಾಪ್ ಫಾರ್ ರ್ಯಾನ್ಸಮ್ ಪ್ರಕರಣ ವರದಿಯಾಗಿತ್ತು. ಅದರಲ್ಲಿ ದೂರಿನ ಪ್ರಕಾರ 11 ವರ್ಷದ ಬಾಲಕನನ್ನು ಅಪಹರಣ ಮಾಡಿದಾರಂಥ ಪ್ರಕರಣ ಆಗುತ್ತೆ. ಆಮೇಲೆ ಒಂದು ಎಕ್ಸ್ಟಾರ್ಷನ್ ನೋಟ್ ಕೂಡ ಅಲ್ಲಿ ಸಿಕ್ಕಿದೆ ಅಂತ ಅವರು ತಿಳಿಸ್ತಾರೆ. ಆ ಎಕ್ಸ್ಟಾರ್ಷನ್ ನೋಟಲ್ಲಿ ಮಿಸ್ ಆಗಿರುವಂಥ ಅಥವಾ ಕಾಣೆಯಾಗಿರುವ ಬಾಲಕ ಬೇರೆ ಹೆಸರಿರುತ್ತೆ. ಆ ಎಕ್ಸ್ಟಾರ್ಷನ್ ನೋಟಲ್ಲಿರುವಂಥ ಬಾಲಕನ ಹೆಸರು ಬೇರೆ ಇರುತ್ತೆ. ಆ ಬೇರೆ ಬಾಲಕನ ಹೆಸರು ಬರೆದು ಅವನನ್ನು ನಾವು ಕಿಡ್ನ್ಯಾಪ್ ಮಾಡಿದ್ದೀವಿ, 22 ಲಕ್ಷ ಕೊಡಬೇಕು, ಒಂದು ವೇಳೆ ಕೊಟ್ಟಿಲ್ಲ ಅಂತಂದರೆ ಬಾಲಕನ ಕಿಡ್ನಿ ತೆಗೆದು ಬೇರೆಯವ್ರಿಗೆ ಮಾರಾಟ ಮಾಡ್ತೀವಿ, ಬೇರೆ ಬೇರೆ ರೀತಿಯ ಒಂದು ಭಯ ಹುಟ್ಟಿಸುವಂಥ ರೀತಿಯಲ್ಲಿ ಬರೆದಿರ್ತಾರೆ. ಅದೇ ರೀತಿ ಅದರಲ್ಲಿ ಪೊಲೀಸರಿಗೂ ಕೂಡ ತಿಳಿಸ್ಬಿಡಿ ಅಂತ ಮೆನ್ಷನ್ ಆಗಿರುತ್ತೆ. ಈ ಪ್ರಕರಣವನ್ನು ನಾವು ಗಂಭೀರವಾಗಿ ಪರಿಗಣಿಸಿದ್ವಿ. ಯಾಕಂತಂದರೆ ಇಟ್ ಈಸ್ ಒನ್ ಆಫ್ ದಿ ರೇರೆಸ್ಟ್ ಕೇಸ್. ಈ ಕಿಡ್ನ್ಯಾಪ್ ಫಾರ್ ರ್ಯಾನ್ಸಮ್ ಅದರ ಬಾಲಕರ ಅಪಹರಣ ಮಾಡುವಂಥದ್ದು. ಹಾಗಾಗಿ ಯೂನಿವರ್ಸಿಟಿ ಇನ್ಸ್ಪೆಕ್ಟರ್, ACP ಸಬ್ ಅರ್ಬನ್, DCP ಲಾ ಆ್ಯಂಡ್ ಆರ್ಡರ್, DCP ಕ್ರೈಮ್ ಎಲ್ಲ ಅಲ್ಲಿ ಹೋಗಿ ಸುಮಾರು ಎಫರ್ಟ್ಸ್ ಎಲ್ಲ ರೀತಿಯ ಒಂದು ತನಿಖೆ ಮಾಡಲಾಗಿತ್ತು. ಮತ್ತು ಈ ಏನು ಮೂಮೆಂಟ್ಸ್ ಇದೆ, ಏನು ಅಪಹರಣದ ಬಾಲಕನ ಅವರ ಮದರ್ ಆಯಿತು ಮತ್ತು ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ದು ಅವರ ನೆರೇಷನ್ಸ್ಗಳಲ್ಲಿ ಸುಮಾರು ಕೆಲವು ಕಾಂಟ್ರಾಡಿಕ್ಷನ್ಸ್ಗಳು ಬರ್ತಾ ಇತ್ತು. ಸೊ ಫಸ್ಟ್ ನಮಗೆ ಕನ್ಫರ್ಮ್ ಆಗಿದೆ ಏನಂತಂದರೆ ಇದು ಪ್ರೊಫೆಷ್ನಲ್ ಕಿಡ್ನ್ಯಾಪ್ ಫಾರ್ ರ್ಯಾನ್ಸಮ್ ಅಲ್ಲ ಅಂತ. ಪ್ರೊಫೆಷ್ನಲ್ ಅಂತಂದರೆ ಯಾರೋ ಒಬ್ಬರು ಅನ್ನೋನ್ ಪರ್ಸನ್ಸ್ ಮಾಡುವಂಥದ್ದು, ಅದು ರೂಲ್ ಔಟ್ ಆಯಿತು. ನಂತರ ಈಗ ಬಾಲಕನ ಬಗ್ಗೆ ಯಾರೂ ಸುಳಿವು ನೀಡ್ತಾ ಇರಲಿಲ್ಲ. ಈಗ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಅಥವಾ ಬಾಲಕನ ತಾಯಿ ಆಗಲಿ ನಮಗೆ ಸರಿಯಾದ ಮಟ್ಟದಲ್ಲಿ ನಮಗೇನು ಕೆಲವು ತನಿಖೆಯಲ್ಲಿ ನಮಗೆ ಅನುಮಾನ ಬರ್ತಾ ಇದ್ವು ಅಥವಾ ದ್ವಂದ್ವಗಳು ಬರ್ತಾ ಇದ್ವು, ಅದಕ್ಕೆ ಯಾವುದೇ ರೀತಿಯ ಒಂದು
ಕ್ಲಾರಿಫಿಕೇಷನ್ಸ್ಗಳನ್ನು ನೀಡ್ತಾ ಇರಲಿಲ್ಲ. ಅವರು ಸ್ಟಬ್ಬರ್ನ್ ಆಗಿದ್ದರು, ಎಸ್ಪೆಷಲಿ ಮದರ್. ಬೇಸಿಕಲಿ ಏನಂತಂದರೆ ಬಾಲಕ ಕಿಡ್ನ್ಯಾಪ್ ಆಗಿದ್ದಾನೆ, ಮತ್ತು ಇನ್ ಬಿಟ್ವೀನ್ ಅವರು ನಮಗೆ ದೂರ ಬೇಡ ಅಂತ ಹೇಳ್ತಾರೆ. ಆಮೇಲೆ ನಮಗೆ ರೈಟಿಂಗಲ್ಲಿ ಕೊಡಿ ನೀವು, ನನ್ನ ಬಾಲಕ ಸೇಫಾಗಿ ಬರ್ತಾನೆ ಅಂತ. ಆ ರೀತಿ ಪೊಲೀಸಿಗೂ ಕೂಡ ಅವರು ಚಾಲೆಂಜ್ ಮಾಡ್ತಾರೆ. ನಮಗೆ ಕೆಲವು ತನಿಖೆಯಲ್ಲಿ ದೊರೆತ ಮಾಹಿತಿ ಆಧಾರದ ಮೇಲೆಗಡೆ ಇದು ಪ್ರಕರಣಕ್ಕೆ ಟೋಟಲ್ ಟ್ವಿಸ್ಟ್ ಸಿಗುತ್ತೆ. ಇದರಲ್ಲಿ ಏನಂತಂದರೆ ತಾಯಿನೇ ಅವರಿಗೆ ಪರಿಚಯ ಇರೋನ ಜೊತೆ ಇಲ್ಲಿ ಇನ್ನೊಬ್ಬ ಆರೋಪಿ ಅವ್ರ ಜೊತೆ ಎಲ್ಲಿ ಸೇರ್ಕೊಂಡು ಮಾತಾಡಿರ್ತಾರೆ. ಒಂಥರ ಕ್ರಿಮಿನಲ್ ಕಾನ್ಸ್ಪಿರಸಿ. ಅವರು ಬೆಂಗಳೂರಿನಿಂದ ಬಂದಿದ್ದು 4th ಈ ಮಂತ್ 4th ನವೆಂಬರ್. 6th ಮಗು ಕಾಣೆ ಆಗುತ್ತೆ, 7th ದೂರು ನೀಡ್ತಾರೆ. 6th ಇಲ್ಲಿಂದ ಅವ್ರಿಗೆ ಪರಿಚಯ ಇರೋ ಒಬ್ಬನ ಮುಖಾಂತರ ಅವರಿಗೆ ಪರಿಚಯ ಇರೋನ ಹತ್ರ ಪುಣೆ ಕಳಿಸಿರ್ತಾರೆ. ಅದರ ನಂತರ ಇಲ್ಲಿ ದೂರು ನೀಡಿರ್ತಾರೆ. ಸೊ ಅಂದಿನಿಂದ ನಮಗೆ ಇದೆಲ್ಲ ಬೆಳವಣಿಗೆ ಗೊತ್ತಾಗೋವರೆಗೂ ಅವರು ಶಿ ವಾಸ್ ವೆರಿ ಫರ್ಮ್. ನನ್ನ ಮಗು ಕಾಣೆ ಆಗಿದೆ, ನೀವು ತನಿಖೆ ಮಾಡಬೇಡಿ, ನೀವು ಮಾಡಿಲ್ಲ ಅಂತಂದರೆ ಮಗು ಬರುತ್ತೆ ಅಂತ. ನೀವು ಒಂದು ವೇಳೆ ತನಿಖೆ ಮುಂದುವರಿಸಿದ್ರೆ ಮಗು ಸೇಫ್ ಆಗಿರಲ್ಲ ಅಂತಲೂ ಕೂಡ ನಮಗೆ ಹೇಳ್ತಿರ್ತಾರೆ. ಇದರಲ್ಲಿ ಬೇಸಿಕಲಿ ಏನಾಗಿದೆ ಅಂತಂದರೆ ಇವರು ಏನು ಬಾಲಕನ ತಾಯಿ ಇದ್ದಾರೆ, ಬೇಸಿಕಲಿ ಗುಲ್ಬರ್ಗದವರು. ಮದುವೆಯಾಗಿ ಈಗ ಕಳೆದ 7 ವರ್ಷಗಳಿಂದ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರ ಹಸ್ಬೆಂಡ್ ಸೌದಿಯಲ್ಲಿದ್ದಾರೆ ಮತ್ತು ಇತ್ತೀಚೆಗೆ ಹಣಕಾಸಿನ ಒಂದು ತೊಂದರೆ ಬಳಲ್ತಾ ಇದ್ದಾರೆ. ಅವರಿಗೆ ಒಂದು ಈ ಕ್ರೈಮ್ ಪ್ಯಾಟ್ರೋಲ್ ಮತ್ತು ಕೆಲವು ಟೆಲಿವಿಷನ್ ಚಾನೆಲ್ಗಳಲ್ಲಿ ಬರುವಂಥ ಸ್ಟೋರಿಗಳಿಂದ ಮೋಟಿವೇಟ್ ಆಗಿ ಆವಾಗ ಪ್ಲ್ಯಾನ್ ಮಾಡ್ತಾರೆ. ಏನಂತಂದರೆ ಒಂದು ಹಣಕಾಸಿನ ಸಮಸ್ಯೆಗೆ ಬಗೆಹರಿಸ್ಕೊಳ್ಳಿಕ್ಕೆ ಇವರ ಏನು ಸಿಸ್ಟರ್ ಇನ್ ಲಾ ಇದ್ದಾರೆ ಅವ್ರ ಹತ್ರ ಕೆಲವು ದುಡ್ಡು ಬಂದಿರೋ ಬಗ್ಗೆ ಮಾಹಿತಿ ಇರುತ್ತೆ. ಎರಡನೇದು, ಗಂಡ ಇವನು ಸೌದಿಲಿಂದ ಬರಲಿಕ್ಕೆ ರೆಡಿ ಇರಲಿಲ್ಲ. ಅದಕ್ಕೆ ಇಲ್ಲಿ ಬಂದು ಮಗು ಯಾರೋ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಹೇಳಿದಾಗ ಗಂಡ ಬರುವಂತೂ ಸಾಧ್ಯ ಇದೆ ಅಂತ ಒಂದು ಆಶೆ ಇರುತ್ತೆ. ಎರಡನೇದು, ಇವ್ರ ಸಿಸ್ಟರ್ ಇನ್ ಲಾ ಏನು ಇವ್ರ ಮಗು ಕಾಣೆ ಆಗಿದೆ, ಕಂಪ್ಲೇಂಟ್ ಎಕ್ಸ್ಟ್ರಾಕ್ಷನ್ ನೋಟಲ್ಲಿರೋದು ಸಿಸ್ಟರ್ ಇನ್ ಲಾ ಮಗನ ಹೆಸರು. ಸೊ ಬೇಸಿಕಲಿ ಏನಂತಂದರೆ ಸಿಸ್ಟರ್ ಇನ್ ಲಾ ಮಗ ಕಿಡ್ನ್ಯಾಪ್ ಆಗಬೇಕಾಗಿತ್ತು, ಅವನ ಕಿಡ್ನ್ಯಾಪ್ ಬದಲು ಇವರ ಮಗನಿಗೆ ಕಿಡ್ನ್ಯಾಪ್ ಆಗಿದೆ ಅಂತ ಹೇಳಿ ಸೊ ಸಿಸ್ಟರ್ ಇನ್ ಲಾಗೂ ರಿಕ್ವೆಸ್ಟ್ ಮಾಡೋವಂಥದ್ದು, ನಿನ್ನ ಮಗ ಕಿಡ್ನ್ಯಾಪ್ ಆಗಬೇಕಾಗಿತ್ತು, ನನ್ನ ಮಗ ಕಿಡ್ನ್ಯಾಪ್ ಮಾಡಿದ್ದಾರೆ, ಅಟ್ಲೀಸ್ಟ್ ದುಡ್ಡು ಕೊಟ್ಟು ನನ್ನ ಮಗನಿಗೆ ರಕ್ಷಣೆ ಮಾಡಿ ಅಂತ. ಸೊ ಆ ರೀತಿಯ ಒಂದು ಪ್ಲ್ಯಾನ್ ಮಾಡಿದ್ರು, ಅದು ಯಶಸ್ವಿ ಆಗಿಲ್ಲ. ಈಗ ಆಲ್ರೆಡಿ ಅವರಿಗೂ ಮತ್ತು ಅವರಿಗೆ ಸಹಾಯ ಮಾಡಿದ ಇನ್ನೂ ಉಳಿದ 2 ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿದರು. ನಗರದ ಎನ್ಜಿಒ ಕಾಲೋನಿಯಲ್ಲಿರುವ ಉಗ್ರ ಹನುಮಾನ ಮಂದಿರದಲ್ಲಿ ಕಾರ್ತಿಕ ಮಾಸದ ಹಿನ್ನೆಲೆ ದೀಪೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸಮಾರಂಭದಲ್ಲಿ ಬಡಾವಣೆಯ ಮಹಿಳೆಯರು ಭಾಗವಹಿಸಿ ದೀಪ ಬೆಳಗುವ ಮೂಲಕ ಸಂಭ್ರಮಿಸಿದರು. ಎನ್ಜಿಒ ಕಾಲೋನಿಯಲ್ಲಿರುವ ಉಗ್ರ ಹನುಮಾನ ಮಂದಿರದಲ್ಲಿ ಕಾರ್ತಿಕ ಮಾಸದ ಹಿನ್ನೆಲೆ ಆಯೋಜನೆ ಮಾಡಲಾಗಿದ್ದ ದೀಪೋತ್ಸವ ಕಾರ್ಯಕ್ರಮವನ್ನು ನ್ಯಾಯವಾದಿ ಬಸವರಾಜ್ ಬಿರಾದರ್ ಅವರು ಉದ್ಘಾಟಿಸಿ ಮಾತನಾಡಿದರು. ಈ ವರ್ಷವೂ ಕೂಡ ಕಾರ್ತಿಕ ಮಾಸದ ನಿಮಿತ್ತ ಜೇವರ್ಗಿ ಕಾಲನಿಯ ಎನ್ಜಿಒ ಕಾಲನಿಯಲ್ಲಿ ಉಗ್ರ ಹನುಮಾನ ದೇವಸ್ಥಾನದಲ್ಲಿ ಇವತ್ತು ಭಕ್ತಾದಿಗಳಿಗೆ ಎಲ್ಲರೂ ಸೇರಿಕೊಂಡು ದೀಪೋತ್ಸವ ಕಾರ್ಯಕ್ರಮವನ್ನು ಬಹು ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಪ್ರತಿ ವರ್ಷ ಇದೇ ರೀತಿಯಾಗಿ ಆ ಉಗ್ರ ಹನುಮಾನ ಮಳೆ ಬೆಳೆ ಚೆನ್ನಾಗಿ ಬರುವಂತೆ ಮಾಡಿ ನಮ್ಮೆಲ್ಲರನ್ನ ಆಶೀರ್ವದಿಸಿ ನಮ್ಮೆಲ್ಲರ ಉತ್ತಮ ಭವಿಷ್ಯವನ್ನು ರೂಪಿಸಬೇಕು ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅತ್ಯುತ್ತಮವಾಗಿ ಈ ಒಂದು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಮಹಿಳೆಯರಿಗೆ, ಮಕ್ಕಳಿಗೆ, ಹಿರಿಯರಿಗೆ ಈ ದೇವಸ್ಥಾನದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಿ ಇದೇ ರೀತಿಯಾಗಿ ಇಲ್ಲಿ ಈ ದೇವಸ್ಥಾನಕ್ಕೆ ಬಂದಂಥ ಎಲ್ಲ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗಬೇಕಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉಗ್ರ ಹನುಮಾನ್ ಮಂದಿರದ ಆವರಣದಲ್ಲಿ ಅತಿ ವಿಜೃಂಭಣೆಯಿಂದ ದೀಪೋತ್ಸವ, ಕಾರ್ತಿಕ ದೀಪೋತ್ಸವವನ್ನು ನೆರವೇರಿಸಿ ಕೊಟ್ಟಿರ್ತಾರೆ ಎಲ್ಲ ಜನರು. ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕ ದೀಪೋತ್ಸವವನ್ನು ಇವತ್ತಿನ ದಿನ 12 ಮತ್ತು 12/11/2024 ಬೃಹತ್ ವಿಜೃಂಭಣೆಯಿಂದ ಉಗ್ರ ಹನುಮಾನ ಮಂದಿರದಲ್ಲಿ ನೆರವೇರಿಸಲಾಯಿತು. ಇದೇ ರೀತಿಯಿಂದ ಪ್ರತಿ ವರ್ಷವೂ ಕೂಡ ನೆರವೇರಿಸುತ್ತದೆ ಹಾಗೂ ಎಲ್ಲ ಭಕ್ತಾದಿಗಳು ಪ್ರಸಾದ ಸೇವನೆಯನ್ನು ಮಾಡಿಕೊಂಡು ಹೋಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ಶುಭಾರಂಭದ ದಿವಸ
ಕಾರ್ತಿಕ ತಿಂಗಳ ಈ ದೀಪೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕಾಲನಿಯ ಅಕ್ಕ ತಂಗಿಯರಿಗೆ, ಬಂಧುಗಳಿಗೆ ಎಲ್ಲರಿಗೂ ನನ್ನ ಅನಂತ ವಂದನೆಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಮಗೆಲ್ಲರಿಗೆ ತಿಳಿದಂತೆ ನೋಡಿದಂತೆ ಇದು ಒಂದು ವಿಜೃಂಭಣೆಯ ಕಾರ್ಯಕ್ರಮ. ಕಾರ್ತಿಕ ಮಾಸದ ಈ ದಿವಸ ದೀಪೋತ್ಸವ ಕಾರ್ಯಕ್ರಮ ಏರ್ಪಡಿಸಿದ್ದು ಶ್ಲಾಘನೀಯ ಮತ್ತು ಎಲ್ಲರಿಗೆ ಅಚ್ಚುಮೆಚ್ಚತಕ್ಕಂಥದ್ದು. ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಈ ಕಾಲನಿಯ ಬಂಧುಗಳು ಬಂದು ಒಂದು ಉಗ್ರ ಹನುಮಾನ ಮಂದಿರದಲ್ಲಿ ಶೋಭೆ ತಂದು ಆಚರಿಸಕ್ಕಾಗಿ ನಾನು ತಮ್ಮೆಲ್ಲರಿಗೆ ನನ್ನ ಮನಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೀಪೋತ್ಸವ ಸಮಾರಂಭದಲ್ಲಿ ಎನ್ಜಿಒ ಕಾಲೋನಿಯ ಮಹಿಳೆಯರು ಭಾಗವಹಿಸಿ ದೀಪಗಳನ್ನು ಬೆಳಗಿಸುವ ಮೂಲಕ ಕಾರ್ತಿಕ ಮಾಸವನ್ನು ಅದ್ದೂರಿಯಾಗಿ ಆಚರಿಸಿದರು. ಉತ್ಸವದಲ್ಲಿ ಮುಖಂಡರಾದ ಹನುಮಂತರಾಯ ಗೌಡ ಕೋಬಾಳ್, ರುದ್ರಗೌಡ ಪಾಟೀಲ್, ಸೇತುರಾಮ್ ಹವಾಲ್ದಾರ್, ಕಾಳೇಶ್ ಹೆಬ್ಬಾಳ್, ವಿಎಸ್ ಪಾಟೀಲ್, ನಾಗೇಶ್ ವಾರದ್, ಸೋಮಶೇಖರ್, ಪ್ರಕಾಶ್ ಪವಾರ್, ಎಂಜಿ ಪಾಟೀಲ್, ಶಿವನ್ ಗೌಡ, ಶಿವರಾಮ್ ರಾಠೋಡ್, ಸಕ್ರೆಪ್ಪ ಗೌಡ ಪಾಟೀಲ್, ಜಯಕುಮಾರ್ ಸೊನ್ನದ್, ವಿಜಯಕುಮಾರ್ ಬಂಗಾರ್ ಶೆಟ್ಟಿ, ಷಡಕ್ಷರಿ ಸ್ವಾಮಿ, ಶರಣು ಹರ್ವಾಳ್, ಮಹೇಶ್ ಹರ್ವಾಳ್, ಎಸ್ಬಿ ಮುಂಡರ್ಗಿ, ದಾದಾ ಗೌಡ, ಪಾಂಡುರಂಗ, ಮಹೇಶ್ ಕಣ್ಣಿ ಹಾಗೂ ಉಗ್ರ ಹನುಮಾನ್ ದೇವಸ್ಥಾನದ ಸರ್ವ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಭಾಗವಹಿಸಿದ್ದರು. ಕಲಬುರಗಿ ನಗರದ ಗಂಜ್ ಪ್ರದೇಶದಲ್ಲಿರುವ ಲಾಹೋಟಿ ಮೋಟಾರ್ಸ್ ಶೋರೂಂನಲ್ಲಿ ಮಾರುತಿ ಸುಜುಕಿ ಕಂಪನಿಯ ದಿ ಡ್ಯಾಸ್ಲಿಂಗ್ ಡಿಸೈರ್ ಕಾರ್ ಅನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿಗೊಳಿಸಲಾಯಿತು. ಸಮಾರಂಭದಲ್ಲಿ ಭಾಗವಹಿಸಿದ್ದ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ದಿ ಡ್ಯಾಸ್ಲಿಂಗ್ ನ್ಯೂ ಡಿಸೈರ್ ಕಾರ್ ಅನ್ನು ಮಾರುಕಟ್ಟೆಗೆ ಪರಿಚಯಿಸಿದರು. ಬಳಿಕ ಮಾತನಾಡಿದ ಅವರು, ಲಾಹೋಟಿ ಮೋಟಾರ್ಸ್ ಶೋರೂಂನಲ್ಲಿ ಉತ್ತಮ ಮೈಲೇಜ್ ಹಾಗೂ ಕ್ವಾಲಿಟಿ ಕಾರುಗಳು ದೊರೆಯುತ್ತವೆ. ಅದರಂತೆ ಇದೀಗ ನೂತನ ಕಾರ್ ಲಾಂಚ್ ಮಾಡಲಾಗಿದ್ದು, ಶೋರೂಂ ಮಾಲೀಕರಾದ ಶ್ರೀಕಾಂತ್ ಲಾಹೋಟಿ ಅವರಿಗೆ ಶುಭವಾಗಲಿ ಎಂದರು. And our strength and director, we can say, our sales general manager, sir, Sripath Deshpande, sir, for the dazzling, the new epic design that we have planned to launch today. So now, welcome on the mind that everyone are important here.
ಸೆಂಟ್ರಲ್ಲೂ ಮಾಡ್ತಾ ಇದ್ದೀವಿ ಇದರಲ್ಲಿ. ಗುಲ್ಬರ್ಗ ಮಹಾನಗರದಲ್ಲಿ ಸುಪ್ರಸಿದ್ಧ ಹೆಸರುವಾಸಿಯಾಗಿರ್ತಕ್ಕಂಥ ಖ್ಯಾತ ಉದ್ಯಮಿದಾರರಾಗಿರ್ತಕ್ಕಂಥ ಶ್ರೀಕಾಂತ್ ಲಾವೋಟಿಯವರ ಒಂದು ಈ ಶಾಪ್ನಲ್ಲಿ ನಾವು ಡಿಸೈರ್ ಹೊಸ ಹಳೆ ಗಾಡಿ ಅದೇ ಹೊಸ ಮಂತಿಸ್ಟೋರ್ ಮಾಡಿ 5 ಸ್ಟಾರ್ ಅಂಥೇಳಿ ಹೆಸರು ತೆಗೆದುಕೊಂಡು ಇದನ್ನು ಇವತ್ತು ಅಪ್ಗ್ರೇಡ್ ಮಾಡಿದ್ದೇನೆ. ಅದನ್ನು ನಾನು ಭಾಳ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ. ಅವರು ಈ ಒಂದು ಮಾರ್ಕೆಟ್ನಲ್ಲಿ 42 ಶೇರ್ ಇಟ್ಟುಕೊಂಡು ಈ ಮಾರುತಿ ಅಂದರೆ ಇದು ESI ಬ್ರ್ಯಾಂಡ್ ಅದು ಹಂಗೆ ಲಾವೋಟಿ ಅಂದ್ರೂ ಕೂಡ ಗುಲ್ಬರ್ಗದಲ್ಲಿ ESI ಬ್ರ್ಯಾಂಡ್ ಇದ್ದಂಗೆ ಎರಡೂ ಕಲ್ತೇನಪ್ಪ ಅಂದ್ರೆ ಜನರಿಗೆ ಗ್ರಾಹಕರಿಗೆ ಒಳ್ಳೆಯ ರೀತಿಯಿಂದ ಒಂದು ಭಾಳ ಕರೆಕ್ಟಾಗಿ ಏನಪ್ಪ ಅಂದ್ರೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಇರ್ತಕ್ಕಂಥ ವೆಹಿಕಲ್ಸನ್ನು ಕೊಡ್ತಾ ಇದ್ದಾರೆ. ಮಾರುತಿ ಹಳಿ ಬ್ರ್ಯಾಂಡ್ ಅದು 15 ವರ್ಷಗಳಿಂದ ಅವರು ಹೆಸರುವಾಸಿಯಾಗಿ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಸುಮಾರು ನನಗೊಂದು ಏನು ಹೆಮ್ಮೆ ಅಂದರೆ ಈ ಭಾಗದಲ್ಲಿ ಇರ್ತಕ್ಕಂಥ ಸುಮಾರು 800ಕ್ಕಿಂತ ಮೇಲ್ಪಟ್ಟು ಈ ನೌಕರರಿಗೆ ಕೆಲಸ ಕೊಟ್ಟಿರ್ತಕ್ಕಂಥದ್ದು, ಭಾಳ ಕಾಯಕ ಮಾಡ್ತಕ್ಕಂಥ ಕೆಲಸ, ಗರೀಬರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಅವ್ರ ಹಿಂದಿನಿಂದ ಅವ್ರ ಮನೆತನದಿಂದ ಬಂದಿರತಕ್ಕಂಥದ್ದು. ಅದನ್ನೇ ಶ್ರೀಕಾಂತ್ ಲಾವೋಟಿಯವರು ಕೂಡ ಯಾವುದೇ ಆಸೆ ಅಮಿಷೆ ಇಲ್ಲದೆ ಜನರ ಸೇವೆಗಾಗಿ ಸದಾ ಮುಡುಪಾಗಿಟ್ಟಿರ್ತಕ್ಕಂಥ ವ್ಯಕ್ತಿ. ಉದ್ಯೋಗದ ಜೊತೆಗೆ ಕೇವಲ ಉದ್ಯೋಗದ ಜೊತೆಗೆ ಸಾಮಾಜಿಕ ಸೇವೆ ಮಾಡ್ತಕ್ಕಂಥ ವ್ಯಕ್ತಿ, ಬಡವರ ಬಗ್ಗೆ ಕಳಕಳಿ ಇರ್ತಕ್ಕಂಥ ವ್ಯಕ್ತಿ. ಯಾವಾಗಲೂ ಕೂಡ 4 ಜನ ಏನಾದರೂ ಸುಖವಾಗಿತ್ತು ಅವನ ಕೈಯಿಂದ ಏನಾದರೂ ಕೊಟ್ಟರೆ ಅವನಿಗೆ ಸಮಾಧಾನ. ಅಂಥ ವ್ಯಕ್ತಿ ಇವತ್ತು ಇನ್ನೂ ಹೆಚ್ಚಿನ ಉತ್ತರೋತ್ತರ ಬೆಳೀಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಗಾಡಿ ಭಾಳ ಸ್ಮೂತ್ ಇದೆ, ಭಾಳ ಚೆನ್ನಾಗಿದೆ. 100% ಮಾರುತಿ ISI, ಲಾವೋಟಿ ISI. ನಂತರ ಮಾತನಾಡಿದ ಲಾಹೋಟಿ ಶೋರೂಂ ಮಾಲೀಕರಾದ ಶ್ರೀಕಾಂತ್ ಲಾಹೋಟಿ ಅವರು ಮಾರುತಿ ಸುಜುಕಿ ಅರೆನಾ ಕಂಪನಿಯ ದಿ ಡಾರ್ಜಿಲಿಂಗ್ ನ್ಯೂ ಡಿಸೈರ್ ಕಾರ್ ಅನ್ನು ಮಾರುಕಟ್ಟೆಗೆ ಪರಿಚಯಿಸಿದ್ದು ಇದೊಂದು ಗ್ರಾಹಕ ಸ್ನೇಹಿ ವಾಹನವಾಗಿದೆ ಎಂದು ಅಭಿಪ್ರಾಯಪಟ್ಟರು. सबको मैं नमस्ते करता हूँ. गुड इवनिंग टू एवरीबडी. टुडे वी हैव अनवेल्ड द लेटेस्ट वर्जन ऑफ डिजायर. As Desire is quite famous and old model of this Maruti, but timely they have gone upgraded
timely they have gone upgraded the vehicle from time to time, and this is the third time they are upgrading this vehicle, Desire, and it has been appreciated by everybody on the national level. Even the Automobile Association of India has given us the safety, this thing of 5-star safety, this 5-star safety they have given for that. Or it's a very good vehicle, very smooth vehicle, and with many upgraded features which I cannot explain right now. If you come to our showroom and just you can see, you can understand what type of upgradation they have done it. But certainly I will say you that the Maruti has done a very good upgradation and very nice car they have introduced in the market. And so I request everybody to please come, and then you can judge yourself. And the rate is also very competitive rates. The top end is by 10,15,000 ex-showroom Delhi. We have not brought still the rates for the Karnataka is yet to come. But I think it's worth the price, worth buying for the money what we are spending it. And rest is all okay. So I thank one and all for doing this, everything. ತದನಂತರ ಮಾತನಾಡಿದ ಶೋರೂಂನ ಜನರಲ್ ಮ್ಯಾನೇಜರ್ ಶ್ರೀಪಾದ್ ದೇಶಪಾಂಡೆ ಅವರು ಲಾಹೋಟಿ ಮೋಟಾರ್ಸ್ ಶೋರೂಂನಲ್ಲಿ ಮಾರುತಿ ಸುಜುಕಿ ಅರೆನಾ ಕಂಪನಿಯ ದಿ ಡ್ಯಾಜ್ಲಿಂಗ್ ನ್ಯೂ ಡಿಸೈರ್ ಕಾರ್ ಲಾಂಚ್ ಮಾಡಲಾಗಿದ್ದು, ಮೊದಲ ಗ್ರಾಹಕರಾದ ಭರತೇಶ್ ಶೀಲ್ವಂತ್ ಹಾಗೂ ವಿಜಯ್ ಕುಮಾರ್ ಅವರಿಗೆ ಕಾರ್ ಹಸ್ತಾಂತರಿಸಲಾಯಿತು ಎಂದರು. नमस्कार, मैं श्रीपाद देशपांडे बात कर रहा हूँ, लाहौटी मोटर्स के GM हूँ. टोटल वी आर टेकिंग केयर ऑफ 3 डिस्ट्रिक्ट्स, बीदर, यादगीर, गुलबर्गा. आज हम लोग नया डिजायर डैजलिंग डिजायर लॉन्च किए हैं. आज गुलबर्गा में किए हैं, कल बीदर में करेंगे, एंड नेक्स्ट 14th को वी आर प्लानिंग इन यादगीर. इस गाड़ी के बारे में बताना ये चाहता हूँ, ये वन ऑफ द बेस्ट सेगमेंट, ये सेगमेंट में बढ़िया गाड़ियाँ है. ये डिजायर डैजलिंग डिजायर विथ 24 किलोमीटर्स पर लीटर in manual transmission, 25 kilometers in automatic transmission, almost 33 kilometers per kg in CNG. इसके बारे में टोटल 28 लाख प्लस कस्टमर ने ये गाड़ियाँ परचेस किया है, एंड ऑल आर सेटिस्फाइड ऑलमोस्ट विथ माइलेज, गुड लुकिंग, कंफर्ट, स्पेशियस, विथ बूट स्पेस. ये गाड़ी के बारे में विथ 5-star रेटिंग विथ सेफ्टी 6 एयरबैग्स के साथ ये गाड़ी लाया गया है मारुति से. इट इज़ वन ऑफ द बेस्ट सेगमेंट व्हीकल, जो ड्राइविंग करने में भी प्लेजर अच्छा है. ये विथ कॉस्ट बजट भी इसका नियर अबाउट बेस प्राइस 7,29,000 से लेके 9,89,000 टॉप एंड तक आपको मिलेगा एक शोरूम प्राइस. इसके लिए मैं सब गुलबर्गा, बीदर एंड यादगीर डिस्ट्रिक्ट कस्टमर से एंड मैं रिक्वेस्ट करता हूं कि आप गाड़ियां देखने आइए, एंड आप बेस्ट इंट्रोडक्टरी प्राइस आपको मिल रहा है. आफ्टर जनवरी इसका प्राइस बढ़ने का चांसेस है. सो थैंक्स टू ऑल. कम एंड विजिट लाहौटी मोटर्स, गुलबर्गा, यादगीर, बीदर. थैंक यू वन एंड ऑल. ಈ ಸಂದರ್ಭದಲ್ಲಿ ಲಾಹೋಟಿ ಶೋರೂಂನ ಸರ್ವಿಸ್ ಜನರಲ್ ಮ್ಯಾನೇಜರ್ ವಿಜಯ್ ಶಂಕರ್, ಸೇವಾ ವಿಭಾಗದ ಜನರಲ್ ಮ್ಯಾನೇಜರ್ ವಿಜಯ್ ಶಂಕರ್ ಸಿಂದಗಿ, ಮಾರಾಟ ವಿಭಾಗದ ಮ್ಯಾನೇಜರ್ ರಾಜ್ಕುಮಾರ್ ದೇಶಪಾಂಡೆ, ಕಾರ್ಯಕ್ರಮ ಹಾಗೂ ತಾಂತ್ರಿಕ ವಿಭಾಗದ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಬಿರಾದರ್, ಶ್ರೀನಿವಾಸ್ ದೇಶಪಾಂಡೆ ಸೇರಿದಂತೆ ಶೋರೂಂನ ಅನೇಕ ಸಿಬ್ಬಂದಿಗಳು ಹಾಗೂ ಗ್ರಾಹಕರು ಉಪಸ್ಥಿತರಿದ್ದರು. ಸಂವಿಧಾನದ ಸಮರ್ಪಣೆ ದಿನಾಚರಣೆ ಪ್ರಯುಕ್ತ ಕಲಬುರಗಿಯಲ್ಲಿ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಕಲಬುರಗಿ ಹಾಗೂ ಹೈದರಾಬಾದ್ ಕರ್ನಾಟಕ ಸಿದ್ದಾರ್ಥ ಸೇವಾ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಕನ್ಯಾ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಲಬುರಗಿ ದಕ್ಷಿಣ ಹಾಗೂ ಉತ್ತರ ವಲಯ ವ್ಯಾಪ್ತಿಯ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗಾಗಿ ನಮ್ಮ ಸಂವಿಧಾನದ ರಚನೆಯಲ್ಲಿ ಬಿಆರ್ ಅಂಬೇಡ್ಕರ್ ಪಾತ್ರ ಹಾಗೂ ಭಾರತೀಯ ಸಂವಿಧಾನದ ಲಕ್ಷಣಗಳ ಕುರಿತು ಪ್ರಬಂಧ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಲಬುರಗಿ ಅವರ ವತಿಯಿಂದ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಏನಂತಂದರೆ ಭಾರತದ ಸಂವಿಧಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರ ಮತ್ತು ಅದರ ಜೊತೆಗೆ ಭಾರತ ಸಂವಿಧಾನದ ವಿಶಿಷ್ಟವಾದಂಥ ಲಕ್ಷಣಗಳನ್ನು ಕುರಿತು ಮಕ್ಕಳಲ್ಲಿ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಇದಾಗಿದ್ದು, ಪ್ರೌಢಶಾಲಾ ವಿದ್ಯಾರ್ಥಿಗಳಲ್ಲಿ ತಾವು ನಮ್ಮ ಭಾರತದ ಸಂವಿಧಾನವನ್ನು ಅಂದರೆ ಜಗತ್ತಿಗೆ ನಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತ. ಇಂಥ ದೇಶಕ್ಕೆ ಸಂವಿಧಾನವನ್ನು ನೀಡಿದಂಥ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತು ಮಕ್ಕಳಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇದಾಗಿದ್ದು, ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪ್ರೌಢಶಾಲೆಗಳಲ್ಲಾದರೆ ಮಕ್ಕಳಿಗೆ ನಮ್ಮ ಸಂವಿಧಾನದ ಬಗ್ಗೆ, ನಮ್ಮ ದೇಶದ ಬಗ್ಗೆ ಮತ್ತು ಅದರಲ್ಲಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಏನು ಪಾತ್ರ ಇದೆ ಅವುಗಳ ಕುರಿತು ಹೆಚ್ಚು ಹೆಚ್ಚು ಇಂಥ ಕಾರ್ಯಕ್ರಮಗಳು ನಡೀಲಿ ಅಂತ ನಾನು ಆಶಿಸುತ್ತೇನೆ. ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರಗಳು. ಇಂದು ನಮ್ಮ ಸರ್ಕಾರಿ ಕನ್ಯಾ ಪ್ರೌಢಶಾಲೆ ಜಗತ್ ಕಲಬುರಗಿಯಲ್ಲಿ ಜಿಲ್ಲಾ ಮಟ್ಟದ ಒಂದು ಪ್ರಬಂಧ ಸ್ಪರ್ಧೆಯು ಭಾರತದ ಸಂವಿಧಾನ ಕುರಿತಾಗಿ 26ನೇ ನವೆಂಬರ್ದಿಂದ ನಡೆತಕ್ಕಂಥ ಇದರಲ್ಲಿ ಪ್ರಯುಕ್ತವಾಗಿ ಇವತ್ತು ನಮ್ಮ ಶಾಲೆಯಲ್ಲಿ ಮತ್ತು ಉಪನಿರ್ದೇಶಕರ ಮತ್ತು ಮಾನ್ಯ BOರವರ ಒಂದು ಆದೇಶದಂತೆ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಇಂಟಿಗ್ರೇಟೆಡ್ ಇನ್ಸ್ಟಿಟ್ಯೂಟ್ ಸಂಸ್ಥೆಯವರ ಸಂಯೋಗದಲ್ಲಿ ಮತ್ತು ಶ್ರೀ ಸಿದ್ಧಾರ್ಥ ಸೇವಾ ಸಮಿತಿಯ ಸಂಯೋಗದಲ್ಲಿ ಇವತ್ತು ನಮ್ಮ ಶಾಲೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ಅವರು ಹೇಳಿರ್ತಕ್ಕಂಥ ಅವರ ಪಾತ್ರ ಏನಿದೆ ಅಂತಕ್ಕಂಥದ್ದು ಮಕ್ಕಳಲ್ಲಿ, ಪ್ರೌಢಶಾಲಾ ಮಕ್ಕಳಿಗೆ ಇವತ್ತು ಕಲಬುರಗಿ ಉತ್ತರ ಮತ್ತು ದಕ್ಷಿಣ ತಾಲೂಕಿನ ವಿವಿಧ ಶಾಲೆಗಳಿಂದ ಇವತ್ತು ಮಕ್ಕಳು ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ತುಂಬ ಸಂತೋಷ ಅನ್ನಿಸ್ತಾ ಇದೆ. ಈ ಸಂಸ್ಥೆಯವರು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಮಕ್ಕಳಲ್ಲಿ ಒಂದು ಸಂವಿಧಾನದ ಬಗ್ಗೆ ಆಗಲಿ, ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ನಮ್ಮ ಭಾರತ ದೇಶ ಒಂದು ಪ್ರಜಾಪ್ರಭುತ್ವ ದೇಶ ಮತ್ತು ಸಂವಿಧಾನಿಕವಾಗಿ ನಡೀತಕ್ಕಂಥ ದೇಶದಲ್ಲಿ ಇವತ್ತು ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಮಾಡಿದ್ದಾರೆ. ಮತ್ತು ಸಂಸ್ಥೆಯ ಅಧ್ಯಕ್ಷರು ಕೂಡ ಇದರಲ್ಲಿ ಇವತ್ತು ನಮ್ಮ ಶಾಲೆಯಲ್ಲಿ ಮತ್ತು ಅವರ ವಿವಿಧ ಎಲ್ಲ ಪದಾಧಿಕಾರಿಗಳು ಕೂಡ ಇವತ್ತು ನಮ್ಮ ಶಾಲೆಯಲ್ಲಿ ಇದ್ದಾರೆ. ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಭಾರತ ದೇಶ ಇನ್ನೂ ಹೆಚ್ಚಿನ ಗಟ್ಟಿಯಾಗಿರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಆಗುತ್ತೆ. ಮತ್ತು ಅದರಲ್ಲಿ ಮಕ್ಕಳಲ್ಲಿನೂ ಕೂಡ ಒಂದು ಒಳ್ಳೆಯ ಮನೋಭಾವನೆ ಬೆಳೆಯುತ್ತೆ ಅಂತಕ್ಕಂಥ ಇದರಲ್ಲಿ ಇವತ್ತು ಏನು ಸುನೀಲ್ ಕುಮಾರ್ ವಂಟಿ ಸರ್ ಅವರು ಅಧ್ಯಕ್ಷರು ಮತ್ತು ಅವರ ಎಲ್ಲ ಪದಾಧಿಕಾರಿ ಸಂಘದವರು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂಥ ಒಂದು ಕೆಲಸಗಳು ನಮ್ಮ ಶಾಲೆಗಳಲ್ಲಿ ಆಗಬೇಕು, ಮಕ್ಕಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದರ ಅನುಕೂಲ ಆಗಬೇಕನ್ನುವ ಒಂದು ನಿಟ್ಟಿನಲ್ಲಿ ಅವರಿಗೆ ನಾವು ಯಾವತ್ತೂ ಸಹಕಾರ ಮಾಡ್ತಾ ಇದ್ದೀವಿ. ಧನ್ಯವಾದ. ಇಂದು ಒಂದು ಮಕ್ಕಳಿಗೆ ತಿಳುವಳಿಕೆ ಮೂಡುವಂಥ, ಮಕ್ಕಳಿಗೆ ಒಂದು ಬಾಬಾ ಸಾಹೇಬರ ಒಂದು ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಈ ಒಂದು ಅವಳಿ ಸಂಸ್ಥೆಗಳು ಕಾರ್ಯಕ್ರಮ ಕೈಗೊಂಡಿದ್ದು ಇದು ಒಳ್ಳೆ ವಿಷಯ. ಈ ವಿಷಯದ ಬಗ್ಗೆ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಸರ್ಕಾರ ಸಹಿತ ಈ ವಿಷಯದಲ್ಲಿ ಮಕ್ಕಳಿಗೆ ಒಂದು ಅರಿವು ಮೂಡಿಸುವಂಥ ಕೆಲಸ ಮಾಡಬೇಕು. ಸಂವಿಧಾನ ಎಷ್ಟೋ ಜನರು ಕೆಲವು ಮಂದಿ ಸಂವಿಧಾನ ಬದಲಾವಣೆ ಮಾಡ್ತೀವಿ, ಸಂವಿಧಾನ ಸುಟ್ಟು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಒಂದು ಒಳ್ಳೆಯ ಸಂವಿಧಾನವನ್ನು ಇಡೀ ರಾಷ್ಟ್ರವೇ ಒಂದು ವಿಶ್ವವೇ ಮೆಚ್ಚಿ ಕೊಂಡಾಡ್ತಾ ಇದೆ. ಈ ಸಂವಿಧಾನದ ಅರಿವು ಎಲ್ಲರಲ್ಲಿ ಮೂಡಬೇಕಾಗಿದೆ. ಈ ಸಂವಿಧಾನದಿಂದ ಮಕ್ಕಳಿಗೆ ಸಹಿತ ಮನವರಿಕೆ ಆಗಬೇಕು, ಮಕ್ಕಳ ಮೇಲೆ ಸಹಿತ ತಿಳುವಳಿಕೆ ಬರಬೇಕು. ಮಕ್ಕಳಿಗೆ ಸಹಿತ ಈ ಸಂವಿಧಾನದಿಂದ ಖಂಡಿಕೆಗಳು ಏನವ ಮಕ್ಕಳಿಗೆ ಮತ್ತು ಇದರಲ್ಲಿಂತಾದರೂ ಸಹಿತ ಆಸಕ್ತಿ ವಹಿಸಿ ಅವರು ಸಂವಿಧಾನ ಓದ್ತಾರೆ ಅನ್ನೋದು ದೃಷ್ಟಿ ಇಟ್ಟುಕೊಂಡು ಈ ಅವಳಿ ಸಂಸ್ಥೆಗಳು ಕೈಗೊಂಡಂಥ ಕಾರ್ಯಕ್ರಮ ಬಹಳ ಶ್ಲಾಘನೀಯವಾದದ್ದು. ಇಂಥ ಸಂಸ್ಥೆಗಳು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಮೆಚ್ಚುಗೆ ಪಡುವಂಥದ್ದು. ಅದಕ್ಕಾಗಿ ಇವತ್ತು ನಾಳೆ ನಾವು ಬರೀ ಸರ್ಕಾರನೇ ಮಾಡಬೇಕಂತ ಇಲ್ಲ, ಆದರೂ ಸಹಿತ ಸಂಘ ಸಂಸ್ಥೆಗಳು ಸಹಿತ ಇಂಥ ಕಾರ್ಯಕ್ರಮದಲ್ಲಿ ಕೈಗೊಂಡೋದ್ರಿಂದ ಮಕ್ಕಳಿಗೆ ಪಠ್ಯಕ್ರಮದೊಂದಿಗೆ ಈ ಸಂವಿಧಾನದ ಅರಿವು ಸಹಿತ ಮೂಡಿಸುವಂಥ ಕೆಲಸ ಒಳ್ಳೆಯ ವಿಷಯ. ಈಗಾಗಲೇ ಎಷ್ಟೋ ಮಕ್ಕಳು ಆಸಕ್ತಿ ವಹಿಸಿ ಬಂದಿದ್ದಾರೆ. ಆ ಮಕ್ಕಳಿಗೆ ಒಂದು ಪ್ರೋತ್ಸಾಹವಾಗಿ ಈ ಸಂಘ ಸಂಸ್ಥೆಗಳಿಂದ ಒಂದು ಕ್ಯಾಶ್ ಪ್ರೈಸ್ ಇಟ್ಟಿದ್ದಾರೆ ಮತ್ತು ಅವರಿಗೆ ಒಂದು ಸಂವಿಧಾನದ ಪುಸ್ತಕವನ್ನು ಸಹಿತ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ಇಂಥ ವಿಷಯ ಮಕ್ಕಳಲ್ಲಿ ಒಂದು ಆಸಕ್ತಿ ಮೂಡಿಸುವಂಥದ್ದು ಮತ್ತು ಮಕ್ಕಳಲ್ಲಿ ಒಂದು ಪ್ರಜ್ಞೆ ತರುವಂಥದ್ದು, ಮಕ್ಕಳಿಗೆ ಅರಿವು ಮೂಡಿಸುವಂಥ ಕೆಲಸ ಈ ಸಂಘ ಸಂಸ್ಥೆಗಳು ಮಾಡ್ತಾ ಇದೆ. ಅದಕ್ಕಾಗಿ ಸರ್ಕಾರ ಸಹಿತ ಈಗ DDP ಆಗಲಿ, BO ಆಗಲಿ, ಎಲ್ಲ ಈ ಶಾಲೆಯ ಮುಖ್ಯ ಗುರುಗಳು, ಎಲ್ಲ ಶಾಲಾ ಸಿಬ್ಬಂದಿ ವರ್ಗದವರು ಬಹಳ ಸಹಕಾರ ಮಾಡಿದ್ದಾರೆ. ಇಂಥ ಕೆಲಸಗಳಿಗೆ ತಮ್ಮೆಲ್ಲರ ಸಹಕಾರದೊಂದಿಗೆ ಇಂಥ ಕಾರ್ಯಕ್ರಮ ಮಾಡೋದು ಬಹಳ ಸೂಕ್ತದ. ಅದಕ್ಕಾಗಿ
ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಶಾಲೆಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ. ಅದರಲ್ಲಿ ಮತ್ತೆ ಶಿಕ್ಷಣ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹಿತ ಧನ್ಯವಾದ ಹೇಳ್ತೀನಿ. ಈ ಕಾರ್ಯಕ್ರಮದಲ್ಲಿ ಒಂದು ಸಂಸ್ಥೆಯವರು ಸಹಿತ ಇಂಥ ಒಂದು ನಿರ್ಧಾರ ಮಾಡಿ ಮಕ್ಕಳಿಗೆ ಅರಿವು ಮೂಡಿಸುವಂತ ಇದು ಒಂದು ಸಂವಿಧಾನದ ಒಂದು ಪೀಠಿಕೆ ಆಗಿರ್ಬೋದು ಅಥವಾ ಸಂವಿಧಾನದ ಖಂಡಿಕೆಗಳಾಗಿರ್ಬೋದು ಎಲ್ಲರಿಗೂ ತಿಳಿಸಿಕೊಡುವಂಥ ಮಕ್ಕಳು ಇದರ ಸಂಬಂಧ ಓದಿ ಅವರಿಗೂ ಸಹಿತ ಅರಿವು ಮೂಡುವಂಥ ಕೆಲಸ ಮಾಡ್ತಾರಲ್ಲ, ಇದು ಬಹಳ ಶ್ಲಾಘನೀಯವಾದ್ದು. ಅದಕ್ಕೆ ಸಹಿತ ಈ ಅವಳಿ ಸಂಸ್ಥೆಗಳು ಕಲಬುರಗಿ ನಗರದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನ ರಚನೆಯಲ್ಲಿ ಪಾತ್ರ ಮತ್ತು ಭಾರತೀಯ ಸಂವಿಧಾನದ ಲಕ್ಷಣಗಳನ್ನು ಪ್ರೌಢಶಾಲೆ ಮಕ್ಕಳಿಗಾಗಿ ಪ್ರಬಂಧವನ್ನು ಏರ್ಪಡಿಸಿದ್ದೇವೆ. ಡಾಕ್ಟರ್ BR ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹಾಗೂ ಹೈದರಾಬಾದ್ ಕರ್ನಾಟಕ ಸಿದ್ಧಾರ್ಥ ಸೇವಾ ಸಂಸ್ಥೆಯ ಸಂಯೋಗದಲ್ಲಿ ಈ ತಿಂಗಳು 26ನೇ ತಾರೀಕು ಭಾರತಕ್ಕೆ ನಾವೇ ಸಂವಿಧಾನವನ್ನು ಸಮರ್ಪಣೆ ಮಾಡಿದಂಥ ದಿನದಂದು ಸಂವಿಧಾನದ ಅರಿವನ್ನು ಮೂಡಿಸುವ ಈ ಕಾರ್ಯದಲ್ಲಿ ಸಹಕಾರ ನೀಡಿದ್ದಕ್ಕಾಗಿ ಮಾನ್ಯ DDPI ಸಾಹೇಬರು ಮತ್ತು ಪರೀಕ್ಷೆಗೆ ಸಹಕರಿಸಲು ನೇಮಿಸಿದಂಥ ಮಠ್ ಸರ್ ಅವರಲ್ಲಿ, ವಿಜಯಕುಮಾರ್ ಸರ್ ಆಗಲಿ ಮತ್ತು ಈ ಶಾಲೆಯಲ್ಲಿ ಸ್ಥಳಾವಕಾಶ ಮಾಡಿಕೊಟ್ಟಂಥ ಶಾಲೆ ಮುಖ್ಯಗಳಾದ ವಿಜಯಕುಮಾರ್ ಸರ್ ಅವರಿಗೂ ನಮ್ಮ ಎರಡೂ ಸಂಸ್ಥೆಯಿಂದ ಧನ್ಯವಾದವನ್ನು ಹೇಳ್ತೇವೆ. ಮತ್ತು ಸಂವಿಧಾನದ ಅರಿವನ್ನು ಇನ್ನೂ ಬಹಳ ಆಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರವನ್ನು ಅರಿವಿನ ಕಾರ್ಯಕ್ರಮನ ಹಾಕಿಕೊಳ್ಳಬೇಕು. ಸಂವಿಧಾನ ಯಾಕೆ ಬೇಕಂದರೆ ನಮ್ಮ ಆಡಳಿತಾತ್ಮಕ ಮತ್ತು ಬದುಕಿಗೆ ನೀತಿ ನಿಯಮ ಕಾನೂನುಗಳಿಗೆ ಸಂವಿಧಾನ ಬೇಕೇ ಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಒಂದು ಸಣ್ಣ ಪ್ರಮಾಣದಲ್ಲಿ ನಿರ್ಮಿಸಿದರೂ ಕೂಡ ಈ ದೇಶಕ್ಕೆ 8,000 ಪುಟಗಳಷ್ಟು ಕಾನೂನು ಬರೆದುಕೊಟ್ಟಂಥ ಮಹಾನ್ ವ್ಯಕ್ತಿಗಳು. ಅಂಥವರ ಅರಿವು ಈ ದೇಶಕ್ಕಿಲ್ಲಂದರೆ ಎಲ್ಲೋ ಒಂದು ಕಡೆಗೆ ನಮ್ಮನ್ನು ನಾವೇ ನಾಚಿಕೊಳ್ಳಬೇಕಾಗ್ತದೆ. ಅದಕ್ಕಾಗಿ ಮುಂದಿನ ಭಾರತದ ಭವಿಷ್ಯದ ನಾಗರಿಕರಾಗಿರುವ ನಮ್ಮ ಮಕ್ಕಳಿಗೆ ಸಂವಿಧಾನ ಮತ್ತು ಬಾಬಾ ಸಾಹೇಬರ ಅರಿವನ್ನು ಮೂಡಿಸುವ ಕಾರ್ಯಕ್ಕಾಗಿ ಈ ಎರಡೂ ಸಂಸ್ಥೆಯವರು ಒಂದು ವಿಚಾರ ಮಾಡಿ ಇನ್ನೂ ಮಕ್ಕಳಿಗೆ ಹೆಚ್ಚಿನ ಒಂದು ರೀತಿಯಲ್ಲಿ ಜ್ಞಾನವನ್ನು ಲಭಿಸಬೇಕಂತ ತಿಳ್ಕೊಂಡು ಈ ಒಂದು ಕಾರ್ಯಕ್ಕೆ ಕೈ ಹಾಕಿ ಈ ಕಾರ್ಯಕ್ಕೆ ನಮ್ಮೆಲ್ಲರನ್ನು ಸಪೋರ್ಟಿವ್ ಆಗಿ ನಿಂಗಪ್ಪರು ಇರ್ಬೋದು, ಮತ್ತು ಅಶೋಕ್ ಕಾಳೆಯವರು ಇರ್ಬೋದು, ಉಮೇಶ್ ಅವರು ಇರ್ಬೋದು, ಮಹಾಂತೇಶ್ ಅವರು ಇರ್ಬೋದು, ಹೀಗೆ ಹಲವಾರು ಖಾಸಗಿ ವ್ಯಕ್ತಿಗಳು ಆಗಿರೋದನ್ನು ಕೂಡ ಇದ್ರ ಜೊತೆಗೆ ನಮ್ಮ ಇಲಾಖೆಯವರು ಕೂಡ ನಾವು ಮೆಚ್ಚಲೇಬೇಕು. ಇಲಾಖೆಯವರು ಕೂಡ ದೊಡ್ಡ ಆಸಕ್ತಿಯಿಂದ ಮಾನ್ಯ DDP ಸಾಹೇಬರು ಇದು ನಾವು ಸಂವಿಧಾನ ಬರಿತೇವೆ ಅಂದಾಗ ಎರಡನೇ ಮಾತೇ ಆಳಿಲ್ಲ. ಅವರು ಮಕ್ಕಳಿಗೆ ಅರಿವು ಮೂಡಿಸೋದು ಕೆಲಸ ಯಾರಾದರೂ ಮಾಡ್ತೀರಂದ್ರೆ ಮುಂದೆ ಬರಬೇಕಂತ ಹೇಳಿ ನಮಗೆ ಬಹಳ ಸ್ಕೋಪ್ ಕೊಟ್ಟಕ್ಕೆ ವಿಶೇಷವಾಗಿ ನಮ್ಮ ಎರಡೂ ಸಂಸ್ಥೆಯಿಂದ ಅವರಿಗೆ ನಾವು ಧನ್ಯವಾದ ಹೇಳ್ತೇವೆ. ಇನ್ನೂ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಹೆಚ್ಚಿನ ಒಂದು ಸಂವಿಧಾನ ಅರಿವು ಮೂಡಿಸುವ ಕೆಲಸ ಮಾಡ್ತೇವೆ. ಮತ್ತು 26ಕ್ಕೆ ಕೇಂದ್ರ ಬಸ್ ಸ್ಟ್ಯಾಂಡ್ನಿಂದ ಅಂಬೇಡ್ಕರ್ ಮೂರ್ತಿವರೆಗೆ ಒಂದು ಸಂವಿಧಾನದ ಪುಸ್ತಕದ ಒಂದು ರ್ಯಾಲಿಯನ್ನು ಮಾಡ್ತೀವಿ. ತಪ್ಪದೇ ಎಲ್ಲ ನಾನು ಮನವಿ ಮಾಡ್ಕೋತೇನೆ, ಎಲ್ಲ ಸಾರ್ವಜನಿಕರು ಅದೆಲ್ಲ ಭಾಗವಹಿಸಬೇಕು. ಮತ್ತು ಇದರ ಅಂಗವಾಗಿ ಇವತ್ತೇನು ಪ್ರಬಂಧ ಬರಿತಾ ಇದ್ದಾರಲ್ಲ, ಬರುವ ಡಿಸೆಂಬರ್ 1ಕ್ಕೆ ಕನ್ನಡ ಭವನದಲ್ಲಿ ಈ ಬರ್ತಕ್ಕಂಥ ಈ ಮೌಲ್ಯಮಾಪನದಲ್ಲಿ ಯಾರು ಪ್ರಥಮ, ದ್ವಿತೀಯ ಮತ್ತು ತೃತೀಯ ಯಾರು ಬರ್ತಾರೋ ಅಂಥವರಿಗೆ ಹಣದ ರೂಪದಲ್ಲಿ ನಾವು ಬಹುಮಾನವನ್ನು ಕೊಡ್ತೇವೆ. ಮತ್ತು ಅದರ ಜೊತೆಗೆ ಭಾಗವಹಿಸದಂಥ ಎಲ್ಲ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಟುಕೋ ಆ ಕಾರ್ಯಕ್ರಮಕ್ಕೂ ಕೂಡ ತಾವೆಲ್ಲರೂ ಆಗಮಿಸಿ ಸಂವಿಧಾನಕ್ಕೆ ಒಂದು ಘನತೆಯನ್ನು ತರುವಂತ. ಈ ಸಂದರ್ಭದಲ್ಲಿ ಮುಖಂಡರಾದ ಡಾಕ್ಟರ್ ವಿಜಯಕುಮಾರ್ ಬೆಳಂಗಿ, ಕರ್ಬಸಯ್ಯ ಮಠ್, ಡಾಕ್ಟರ್ ಸುನಿಲ್ ಕುಮಾರ್ ಬಂಟಿ, ರಾಜ್ಕುಮಾರ್ ಕೋರಿ, ನಂದಕುಮಾರ್ ತಳಗೇರಿ, AB ನಿಂಗಪ್ಪ, ಉಮೇಶ್ ಪಾಳ, ಮಹಾಂತೇಶ್ ಕೋಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ.
ನಗರದ ಚಿಕ್ಕ ರೋಜಾ ಬಡಾವಣೆಯಲ್ಲಿ ವೀರಭದ್ರೇಶ್ವರ ದೇವರ ಅದ್ದೂರಿ ಜಾತ್ರೆ. ನಗರದ ಪ್ರಸಿದ್ಧ ಆನಂದ್ ಹೋಟೆಲ್ ಪುನರ್ ಆರಂಭ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿಯ ಚಿಕ್ಕ ರೋಜಾ ಬಡಾವಣೆಯಲ್ಲಿರುವ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವೀರಭದ್ರೇಶ್ವರ ದೇವರ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಕಲಬುರಗಿ ನಗರ ಸೇರಿದಂತೆ ನಾನಾ ಕಡೆಗಳಿಂದ ಆಗಮಿಸಿದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದುಕೊಂಡರು. ಕಲಬುರಗಿಯ ಚಿಕ್ಕ ರೋಜಾ ಬಡಾವಣೆಯಲ್ಲಿರುವ ಪ್ರಸಿದ್ಧ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಜಾತ್ರೆ ಸಂಭ್ರಮ ಕಳೆಗಟ್ಟಿದ್ದು, ಸತತ 11 ದಿನಗಳ ಕಾಲ ದೇವಸ್ಥಾನದಲ್ಲಿ ಅಬ್ಬೆ ತುಮಕೂರಿನ ವಿಶ್ವಾರಾಧ್ಯರ ಪುರಾಣ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿಸಲಾಯಿತು. ಜಾತ್ರಾ ಮಹೋತ್ಸವದ ಕೊನೆಯ ದಿನವಾದ ಬುಧವಾರ ಇಂದು ನಸುಕಿನ ಜಾವ ಪಲ್ಲಕ್ಕಿ ಮೆರವಣಿಗೆ, ಭಕ್ತರಿಂದ ಅಗ್ನಿ ಪ್ರವೇಶ ಜರುಗಿತು. ಇನ್ನು ಜಾತ್ರಾ ಮಹೋತ್ಸವದಲ್ಲಿ ಪುರವಂತರ ಕುಣಿತ ಗಮನ ಸೆಳೆಯಿತು. ಮಹಾಪ್ರಭು ವೀರಭದ್ರನ ಬೆಳ್ಳಕ್ಕಿ ದೇವರೊಳಗೆ ವೀರಭದ್ರನ ಬೆಳ್ಳ ಮಹಾಮೂರ್ತಿ ದೈವ. ಜಾತ್ರಾ ಮಹೋತ್ಸವದ ಹಿನ್ನೆಲೆ ಸತತ 11 ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಪುರಾಣ ಪ್ರವಚನ ನೆರವೇರಿಸಲಾಯಿತು. ಈ ಬಡಾವಣೆಯಲ್ಲಿ ನಾನು ಹುಟ್ಟಿ ಬೆಳೆದಿದ್ದು. ಈ ಬಡಾವಣೆ ಹೆಸರು ಚಿಕ್ಕ ರೋಜಾ. ಇಲ್ಲಿ ಸುಮಾರು ಬಹಳ ವರ್ಷಗಳಿಂದ ಇಲ್ಲಿ ನಮ್ಮ ಹಿರಿಯರು ವಾಸಿಸುತ್ತಿದ್ದರು. ಇಲ್ಲಿ ಯಾವುದೂ ದೇವಸ್ಥಾನ ಇರಲಿಲ್ಲ ಮುಂಚೆ. ನಮ್ಮ ಬಡಾವಣೆಯ ಎಲ್ಲ ಹಿರಿಯರು ಕೂಡಿ ಇಲ್ಲೊಂದು ಮಂದಿರ ಕಟ್ಟಬೇಕಂತ ಹೇಳಿ ಒಂದು ಸಂಕಲ್ಪ ತೊಟ್ಟು ಈ ಒಂದು ಜಾಗವನ್ನು ನಿಗದಿ ಮಾಡಿ ಇಲ್ಲಿ ವೀರಭದ್ರೇಶ್ವರರ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ವರ್ಷದಿಂದ ಇಲ್ಲಿಯವರೆಗೆ ಪ್ರತಿ ವರ್ಷ ದಿನಾಂಕ 2ರಿಂದ ಅಂದರೆ ದೀಪಾವಳಿ ಆದ ಮಾರನೇ ದಿವಸದಿಂದ 11 ದಿವಸ ಕಾಲ ಇಲ್ಲಿ ಪುರಾಣ ಪ್ರವಚನ ಮಾಡಿಕೊಂಡು ನಮ್ಮ ಗುರು ಹಿರಿಯರು ಮಾಡ್ಕೊಂಡು ಬರ್ತಿದ್ರು. ಈಗ ಮುಂದೆ ಕೂಡ ನಮ್ಮ ಬಡಾವಣೆಯ ಎಲ್ಲ ಯುವಕರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಪಾಡವಾ ದಿವಸದಿಂದ ಪುರಾಣ ಪ್ರಾರಂಭವಾಗಿ ಏಕಾದಶಿ ದಿವಸ ಪುರಾಣ ಮಂಗಲ ಆಗುತ್ತೆ. ಅವತ್ತಿನ ದಿವಸವೇ ಇಲ್ಲಿ ವೀರಭದ್ರೇಶ್ವರ ಪಲ್ಲಕ್ಕಿ ಮೆರವಣಿಗೆಯನ್ನು ಬಡಾವಣೆಯಲ್ಲಿ ಬಹಳ ವಿಜೃಂಭಣೆಯಿಂದ ಜರುಗಿಸಿ ಮಾರನೇ ದಿವಸ ಅಂದರೆ ಪಲ್ಲಕ್ಕಿ ಮಾರನೇ ದಿವಸ ದ್ವಾದಶಿ ದಿವಸ ಇಲ್ಲಿ ಅಗ್ನಿ ಸೇವೆ ಆಗುತ್ತೆ. ಸುಮಾರು ಬಹಳಷ್ಟು ಜನ ಇಲ್ಲಿ ಈ ಒಂದು ಜಾತ್ರೆಗೆ ಭಕ್ತಾದಿಗಳು ಸೇರಿ ಬಹು ವಿಜೃಂಭಣೆಯಿಂದ ಇಂಥ ಒಂದು ಬಡಾವಣೆಯಲ್ಲಿ ನೆರವೇರಿಸಿಕೊಂಡು ಬರ್ತಾ ಇದ್ದೇವೆ. ಈ ದೇವಸ್ಥಾನ ಜಾತ್ರಾ ಮಹೋತ್ಸವ ಸುಮಾರು ವರ್ಷಗಳಿಂದ ಅನಾದಿ ಕಾಲದಿಂದ ನಮ್ಮ ಹಿರಿಯರು ಮಾಡಿಕೊಂಡು ಬಂದಿದ್ದಾರೆ. ಇದನ್ನು ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ. ನಿನ್ನೆ ಬೆಳಗ್ಗೆ 10 ಗಂಟೆಯಿಂದ ಪಲ್ಲಕ್ಕಿ ಮೆರವಣಿಗೆ ಸುಮಾರು 6 ಗಂಟೆವರೆಗೂ ನಡೆಯಿತು ಸಾಯಂಕಾಲ. ನಂತರ ರಾತ್ರಿ ಭಜನೆ ಕಾರ್ಯಕ್ರಮ, ಈಗ ಅಗ್ನಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ಪುರವಂತರ ಹಾಡ್ತಾ ಇದ್ದಾರೆ. ಸುಮಾರು 4 ಎಕರೆ ವಿಸ್ತಾರವಾದ ಪ್ರದೇಶವನ್ನು ಹೊಂದಿರುವ ಈ ವೀರಭದ್ರೇಶ್ವರ ದೇವಸ್ಥಾನವು ಐತಿಹಾಸಿಕ ಸ್ಥಳವನ್ನು ಹೊಂದಿದೆ. ಇದೇ ಜಾತ್ರಾ ಮಹೋತ್ಸವವು ಮುಂದೆ ನಿರಂತರವಾಗಿ ನಡೆಸಿಕೊಂಡು ಹೋಗ್ತೇವೆ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು.
ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಿಕ್ಕರೋಜ ವೀರಭದ್ರೇಶ್ವರ ದೇವಸ್ಥಾನ ದೀಪಾವಳಿ ಆಗಿ ಪಾಡವಾ ದಿವಸ ಪುರಾಣ ಸ್ಟಾರ್ಟ್ ಆಗ್ತದೆ ರೀ. ಪ್ರತಿನಿತ್ಯ ಪ್ರಸಾದ ಸೇವಾ ಇರುತ್ತೆ, ಪುರಾಣ ಜರುಗುತ್ತೆ. ಅಲ್ಲಿಂದ ಪಾಲ್ಕಿ ಉತ್ಸವ ಆಗುತ್ತೆ. ಪ್ರತಿ ಹಳ್ಳಿ ಊರಿನಿಂದ ಎಲ್ಲೆಲ್ಲಿ ಜನ ಹೋಗಿದ್ದಾರೆ ಎಲ್ಲ ಜನ ಬಂದಿಕೆಶಿಂದ ಚಿಕ್ಕರೋಜ ವೀರಭದ್ರೇಶ್ವರ ದೇವಸ್ಥಾನದ ಅಗ್ನಿ ಪ್ರವೇಶ ಮತ್ತು ಜಾತ್ರೆ ವಿಜೃಂಭಣೆಯಿಂದ ಪ್ರತಿ ವರ್ಷದ ಕೂಡ ಅದೇ ಥರ ಮಾಡ್ಕೊಂಡು ಬರ್ತಾರೆ. ಪ್ರತಿ ಹಳ್ಳಿಲಿಂದ ಸುದ್ದಕ್ಕೂ ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬರ್ತಾರೆ. ಎಲ್ಲರಿಗೆ ತುಂಬವಾದ ಧನ್ಯವಾದಗಳು. ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ಜಗನ್ನಾಥ್ ಹಾಲಪ್ಪಗೋಳ್, ಉಪಾಧ್ಯಕ್ಷರಾದ ರಾಜಶೇಖರ್ ಶೆಳಗಿ, ಕಾರ್ಯದರ್ಶಿ ರಾಜು ಬೆಣ್ಣೂರ್, ಖಜಾಂಚಿ ಮಂಜುನಾಥ್ ಮಠಪತಿ ಸೇರಿದಂತೆ ಮಲ್ಲಿಕಾರ್ಜುನ್, ನೀಲ್ಕಂಠಪ್ಪ ಹಾಲಪ್ಪಗೋಳ್, ದೇವೇಂದ್ರಪ್ಪ ಬಕ್ಕಪ್ಪ ಹಾಲಪ್ಪಗೋಳ್, ಗುರುಪಾದಪ್ಪ ಬಸವಣ್ಣಪ್ಪ ಹಾಲಪ್ಪಗೋಳ್, ರಾಜು ಶರಣಪ್ಪ ಆಜಾದ್ಪುರ್, ವೀರಯ್ಯ ಸಂಗಯ್ಯ ಮಠಪತಿ ಹಾಗರ್ಗಿ, ಶ್ರೀಶೈಲ್ ಶಿವಲಿಂಗಪ್ಪ ಪಾಟೀಲ್ ಜನ್ವಾಡ್ ಮತ್ತಿತರರು ಭಾಗವಹಿಸಿದ್ದರು. ಕಲಬುರಗಿ ನಗರದಲ್ಲಿ ಶರಣಬಸವೇಶ್ವರ ರಸ್ತೆ ಮಾರ್ಗದಲ್ಲಿರುವ ಆನಂದ್ ಹೋಟೆಲ್ ಪುನರ್ ಆರಂಭಿಸಲಾಯಿತು. ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಹೋಟೆಲ್ ಅನ್ನು ಉದ್ಘಾಟಿಸಿದರು. ಕಲಬುರಗಿ ನಗರದ ಶರಣಬಸವೇಶ್ವರ ರಸ್ತೆ ಮಾರ್ಗದಲ್ಲಿ ಆನಂದ್ ನಂದೂರ್ಕರ್ ಅವರ ಮಾಲೀಕತ್ವದಲ್ಲಿ ಪುನರ್ ಆರಂಭಿಸಲಾದ ಆನಂದ್ ಹೋಟೆಲ್ ಅನ್ನು ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ ಹೋಟೆಲ್ ಮಾಲೀಕರಾದ ಆನಂದ್ ನಂದೂರ್ಕರ್ ಅವರಿಗೆ ಶುಭ ಕೋರಿದರು. ಇವತ್ತು ನಾನು ನಮ್ಮ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಒಬ್ಬ ಸಾಮಾನ್ಯ ಮನುಷ್ಯ ಪಾನ್ ಶಾಪ್ ಇಟ್ಟು ಇವತ್ತು ಒಂದು ಹೋಟೆಲನ್ನು ಉದ್ದಿಮೆದಾರನ ಓಪನ್ ಮಾಡ್ತಾ ಇದ್ದೇವೆ. ಭಾಳ ಸಂತೋಷದಿಂದ ಪಾನ್ ಶಾಪ್ ದುಕಾನ ದಂಧ ಮಾಡೋದ್ರ ಮೂಲಕ ಮಕ್ಕಳು ಅವನ ಜೊತೆಗೆ ಸತತವಾಗಿ ಕಾಯಕ ಮಾಡಿ ಈ ಕಾಯಕದಿಂದ ಹಣ ಸಂಪಾದನೆ ಮಾಡಿ ಇವತ್ತು ಒಂದು ಒಳ್ಳೆಯ ರುಚಿಕರವಾದಂಥ ಹೋಟೆಲನ್ನು ಪ್ರಾರಂಭ ಮಾಡಿದ್ದಾರೆ. ಭಗವಂತ ಅವರಿಗೆಲ್ಲ ರೀತಿಯಿಂದ ಆಶೀರ್ವಾದ ಮಾಡಿ ಮುಂದೆ ಬರ್ತಕ್ಕಂಥ ಜನರಿಗೂ ಕೂಡ ಒಳ್ಳೆ ಕ್ವಾಲಿಟಿ ಫುಡ್ ಕೊಡ್ತಕ್ಕಂಥ ವ್ಯವಸ್ಥೆ ಭಾಳ ಕ್ಲೀನಾಗಿ ಸ್ವಚ್ಛವಾಗಿ ಬೆಳಗ್ಗೆ ಅಡುಗೆ ಮಾಡಿ ಇಲ್ಲೇ ಬಡಿಸ್ತಕ್ಕಂಥ ರೀತಿಯಲ್ಲಿ ಇವತ್ತು ಅದರ ಉದ್ಘಾಟನೆಯನ್ನು ನಾವು ಭಾಳ ಸಂತೋಷದಿಂದ ನೆರವೇರಿದ್ದೇವೆ. ಮತ್ತು ಈ ಕಾರ್ಯಕ್ರಮಕ್ಕೆ ಪೂಜ್ಯ ಗುರುಗಳಾದ ಅಪ್ಪ ಅವರು ಕೂಡ ಬಂದು ಇದರ ಉದ್ಘಾಟನೆ ಮಾಡ್ತಾರೆ. ಸಾರ್ವಜನಿಕರಲ್ಲಿ ಇದರ ಉಪಯೋಗವನ್ನು ತೆಗೆದುಕೊಂಡು ಕಳಕಳಿ ವಿನಂತಿ. ಬಳಿಕ ಮಾತನಾಡಿದ ಹೋಟೆಲ್ ಮಾಲೀಕರಾದ ಆನಂದ್ ನಂದೂರ್ಕರ್ ಅವರು ದಕ್ಷಿಣ ಭಾರತ ಶೈಲಿಯಲ್ಲಿ ಪ್ರಾರಂಭವಾದ ಗ್ರಾಹಕರ ಆರೋಗ್ಯವನ್ನು ಗಮನದಲ್ಲಿ ಶುಚಿ ರುಚಿಯ ತಿಂಡಿ ತಿನಿಸುಗಳೊಂದಿಗೆ ಆಧುನಿಕ ಅಡುಗೆ ಕೋಣೆಯೊಂದಿಗೆ ಆನಂದ್ ಹೋಟೆಲ್ ಪುನರ್ ಆರಂಭಿಸಲಾಗಿದೆ ಎಂದು ತಿಳಿಸಿದರು. ನಮಸ್ಕಾರ. ಇವತ್ತು ನೂತನವಾಗಿ ನಾವು ಆನಂದ್ ಹೋಟೆಲ್ ಉದ್ಘಾಟನೆ ಮಾಡಲಾಗಿದೆ. ಉದ್ಘಾಟನೆ ಆದಂಥ ಪೂಜಾ ಚಿರಂಜೀವಿ ಅಪ್ಪ ಅವರು ಬಂದು ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿಯಾದಂಥ ನಮ್ಮ ಜನಪ್ರಿಯ ಶಾಸಕರು ನನ್ನ ಮಾರ್ಗದರ್ಶಕರಾದಂಥ ಅಲ್ಲಂಪ್ರಭು ಪಾಟೀಲ್ ಸಾಹೇಬರು ಅವರು ತಾನೇ ನಮಗೆ ಬಂದು
ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಅದಕ್ಕೆ ವಿಶೇಷ ಏನಂದ್ರೆ ನಮ್ಮ ಕಲಬುರಗಿ ಜನತೆಗೆ ಗ್ರಾಹಕರಿಗೆ ಏನು ಹೇಳೋದಪ್ಪ ಅಂತಂದ್ರೆ ದರ್ಶಿನಿ ಸಿಸ್ಟಮ್ ನಾವು ಬೆಂಗಳೂರೊಳಗೆ ಹ್ಯಾಂಗೆ ದರ್ಶಿನಿ ಸೈಸ್ ಹೋಟೆಲ್ ಕೊಡ್ತಾರಲ್ಲ, ಟಿಫಿನ್ ಬೆಳಗ್ಗೆ ಆಯಿತು, ಮಧ್ಯಾಹ್ನ ಮೀಲ್ಸ್ ಏನು ಕೊಡ್ತಾರ ಅದೇ ರೀತಿ ನಾವು ಗುಲ್ಬರ್ಗನೂ ದರ್ಶಿನಿ ಕೊಡ್ಬೇಕಂತ ಮಾಡಿದ್ದೇವೆ. ಅದರ ವಿಶೇಷವಾಗಿ ಅಂದರೆ ಮುಂಜಾನೆ ಸೀರಾ, ಉಪ್ಪಿಟ್ಟು, ಇಡ್ಲಿ, ವಡಾ, ಬೆಣ್ಣೆ ದೋಸೆ, ಪಡ್ಡ, ಆಮೇಲೆ ಮಧ್ಯಾಹ್ನ ಊಟ, ಆಮೇಲೆ ಸಾಯಂಕಾಲ ಸ್ನ್ಯಾಕ್ಸ್, ಅದಕ್ಕೆಲ್ಲ ನಮ್ಮ ಕಲಬುರಗಿ ಜನತೆಗೆ ಏನು ಬಂದಿಲ್ಲಿ ಟೇಸ್ಟ್ ಮಾಡಿ ಒಂದ್ಸರಿ ನೋಡ್ರಂತ ನಮ್ಮ ಕಡೆಯಿಂದ. ಈ ಸಂದರ್ಭದಲ್ಲಿ ಸುಭಾಷ್ ನಂದೂರ್ಕರ್, ಅನಿಕೇಶ್ ನಂದೂರ್ಕರ್, ಶಿವರಾಜ್ ನಂದೂರ್ಕರ್, ಅಖಿಲೇಶ್ ನಂದೂರ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಲಬುರಗಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ, 105 ಬೈಕ್ ವಶಕ್ಕೆ. ಎನ್ಜಿಒ ಕಾಲೋನಿಯಲ್ಲಿ ಅದ್ದೂರಿಯಾಗಿ ಜರುಗಿದ ದೀಪೋತ್ಸವ ಸಮಾರಂಭ. ಲಾಹೋಟಿ ಶೋರೂಂನಲ್ಲಿ ದಿ ಡ್ಯಾಸ್ಲಿಂಗ್ ನ್ಯೂ ಡಿಸೈರ್ ಕಾರ್ ಲಾಂಚ್. ಸಂವಿಧಾನದ ಸಮರ್ಪಣೆ ದಿನದ ಪ್ರಯುಕ್ತ ಕಲಬುರಗಿ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಆಯೋಜನೆ. ನಗರದ ಚಿಕ್ಕ ರೋಜಾ ಬಡಾವಣೆಯಲ್ಲಿ ವೀರಭದ್ರೇಶ್ವರ ದೇವರ ಅದ್ದೂರಿ ಜಾತ್ರೆ. ನಗರದ ಪ್ರಸಿದ್ಧ ಆನಂದ್ ಹೋಟೆಲ್ ಪುನರ್ ಆರಂಭ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.